ವಿಜಯಪುರ ಜಿಲ್ಲೆಯ ಸವನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಜಮೀನಿನಲ್ಲಿ ಸಾರ್ವಜನಿಕ ಸಮುದಾಯ ಭವನ ನಿರ್ಮಾಣಿಸಿದ್ದು, ಅದನ್ನು ತೆರವುಗೊಳಿಸಲು ಮತ್ತು ಬಿ.ಆರ್. ಅಂಬೇಡ್ಕರ್ ಅವರು ವಿಜಯಪುರ ಜಿಲ್ಲೆಗೆ ಆಗಮಿಸಿದ ವರ್ಷ ಮತ್ತು ದಿನಾಂಕವನ್ನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿಯ ಐತಿಹಾಸಿಕ ಘಟನೆಗಳ ನಾಮಫಲಕದಲ್ಲಿ ಅಳವಡಿಸುವ ಕುರಿತಂತೆ ಇಂದು ವಿಜಯಪುರ ನಗರದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಾಧ್ಯಕ್ಷರಾದ ಜಿತೇಂದ್ರ ಕಾಂಬಳೆ ಅವರು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಇನ್ನು ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಸವನಹಳ್ಳಿ ಗ್ರಾಮದ ಜಮೀನು ರೀಕ್ಸನ 130 ಡಿವಿಷನ್ 2B+3 4 ಎಕರೆ 17 ಗುಂಟೆ ಜಮೀನು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ವಸತಿ ಉದ್ದೇಶಕ್ಕಾಗಿ ಹಂಚಲು ಕಾಯ್ದಿರಿಸಿದ ಜಮೀನು ಆಗಿದ್ದು, ಇದನ್ನು ವಿಜಯಪುರ ಉಪವಿಭಾಗಾಧಿಕಾರಿಗಳು ಅವಾರ್ಡ ಮಾಡಿದ್ದು, ಸದರಿ ಅವಾರ್ಡ ಪ್ರಕಾರ ಪಹಣಿ ಪತ್ರಿಕೆಯಲ್ಲಿ ದಾಖಲು ಮಾಡಲು ಆದೇಶಿಸಬೇಕು ಮತ್ತು ಸದರಿ ಜಮೀನದಲ್ಲಿ ಇರುವ ಸಾರ್ವಜನಿಕ ಸಮುದಾಯ ಭವನವನ್ನು ತೆರವುಗೊಳಿಸುವಂತೆ ವಿನಂತಿಸಿದರು. ಅದಲ್ಲದೆ 1948ರಲ್ಲಿ ಬಾಗೇವಾಡಿ ತಾಲೂಕಿನ ಸಾಸನೂರಿನಲ್ಲಿ 14 ಜನ ದಲಿತರನ್ನು ಸುಟ್ಟು ಹಾಕಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದು ಬಿ.ಆರ್. ಅಂಬೇಡ್ಕರ್ ಅವರು ಸಾಸನೂರ ಗ್ರಾಮಕ್ಕೆ ಭೇಟಿ ನೀಡಿದ್ದರು. ಅದರಂತೆ ವಿಜಯಪುರ ಜಿಲ್ಲೆಯ ಬೀಳಗಿಯ ಆರೋಪಿತ ಸೋಮನಗೌಡ ಪಾಟೀಲ ಕೊಲೆ ಪ್ರಕರಣದಲ್ಲಿ ವಿಜಯಪುರ ನ್ಯಾಯಾಲಯದಲ್ಲಿ ಅಂಬೇಡ್ಕರ್ ಅವರು ಈ ಪ್ರಕರಣದಲ್ಲಿ ವಾದಿಸಿದ್ದಾರೆ. ಹೀಗೆ ಅನೇಕ ಸಲ ಅಂಬೇಡ್ಕರರವರು ವಿಜಯಪುರಕ್ಕೆ ಬಂದಿರಬಹುದು. ಅವುಗಳನ್ನೆಲ್ಲ ಪರಿಶೀಲಿಸಿ ನಿಖರ ಮಾಹಿತಿ ಮತ್ತು ದಿನಾಂಕ ಹಾಗೂ ಯಾವ ಕಾರಣಕ್ಕೆ ಆಗಮಿಸಿದ್ದಾರೆಂದು ಜಿಲ್ಲಾಧಿಕಾರಿಗಳ ಐತಿಹಾಸಿಕ ಘಟನೆಗಳ ಫಲಕದಲ್ಲಿ ನಮೂದಿಸುವಂತೆ ವಿನಂತಿಸಲಾಯಿತು. ಮನೆಗಳು ಅದಾವ್ರಿ, ಅದಾರ ಸರ್, ಅದಾರಿ. ಆದ್ರೆ ಅವರು ಅದಕ್ಕಿಂತ ಮುಂಚೆ ಹಕ್ಕುಪತ್ರ ಏನು ಕೊಟ್ಟಿದ್ದಾರೆ ಸರ್, ಆ ಹಕ್ಕುಪತ್ರ ಕೊಟ್ಟದ್ದು ಅದರ ದಾಖಲೆಗಳನ್ನೇ ಇಲ್ಲ ಸರ್. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಗಲಿ, ತಾಲೂಕು ಪಂಚಾಯತಿಯಲ್ಲಿ ಆಗಲಿ ಅದನ್ನು ದಾಖಲೆನೇ ಇಲ್ಲ ಸರ್. ಇದು ಇಲ್ಲ, ಬರೀ ನೋಡ್ತೀವಿ ಅಂತ ಹೇಳ್ತಾರೆ ಸರ್. ಆ್ಯಕ್ಚುಲಿ ಜಿಲ್ಲಾಧಿಕಾರಿಗಳಿಗೆ ಅವರು ನಮ್ಮ ಜೊತೆಲಿ ಸರಿಯಾಗಿ ಮಾತಾಡಿ ಸ್ಪಂದನೆ ಮಾಡಿ ಅದನ್ನು ಭವನ PSI ಜೊತೆಲಿ ಮಾತಾಡಿ ಅದನ್ನು ನಾವು ತೆರವುಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೂವರೆಗೆ ಮಾಡಿಲ್ಲ ರೀ. ಈಗ DC ಅವರು ಈಗ 12ನೇ ತಾರೀಕಿಗೆ ಅವ್ರ ಜೊತೆಲಿ ಮಾತಾಡಿದ್ದೆವು, ಇನ್ನೂವರೆಗೆ ಮಾಡಿಲ್ಲ. ಇವು ಹಕ್ಕುಪತ್ರಗಳು ಕೊಟ್ಟಿದ್ದಾರೆ ಸರ್. ಅದ್ರಾಗ ನಿಮ್ಮ ಲಿಸ್ಟ್ನಾಗ ಐದು ನೋಡಿ ಸರ್, ಇವು 72 ಕೊಟ್ಟಾರ ರೀ. ಇದ್ರದ್ದು ಯಾದಿ ಬೇಕಲ್ಲ ಸರ್. ಅವರು 10 ಮಂದಿ ಕೊಟ್ಟರು, 100 ಮಂದಿ ಕೊಟ್ಟರು, ಇಬ್ಬರಿಗೆ ಕೊಟ್ಟರು, ಒಬ್ಬರಿಗೆ ಕೊಟ್ಟರು. 72ರಿಂದ 76 ತನಕ 10 ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ಅವು ನಮ್ಮ ಕಡೆ ಅದಾವ್ರಿ ದಾಖಲೆಗಳು. ಆದರೆ ಜಿಲ್ಲಾಡಳಿತದ ಬಳಿ ಅವ್ರ ಯಾದಿನೇ ಇಲ್ಲ. ಜಿಲ್ಲಾ ಪಂಚಾಯತ್ CO ಅವರಿಗೆ ಅಲ್ಲ ಸರ್, ನಮಗೆ ಯಾವಾಗ ತಿಳುವಳಿಕೆಗೆ ಬಂತು ಅವಾಗ ನಾವು ಎತ್ಕೊಂಡಿವಿ ಸರ್. ಅಲ್ಲಿ ಅನ್ಯಾಯ ಆಗಿದ್ದು ಖರೆ. ಅಲ್ಲಿ ಇನ್ನೂ ಕೆಲವೊಂದು ದೌರ್ಜನ್ಯಗಳಾಗಿದ್ದಾವೆ, ದಬ್ಬಾಳಿಕೆಗಳಾಗಿದ್ದಾವೆ. ಅಲ್ಲಿ ರಾಜಕೀಯದು ಎಲ್ಲ ವಾಸನೆ, ಸುವಾಸನೆ, ದುರ್ವಾಸನೆ ಎಲ್ಲ ನಡೆದವ್ರಿ ಸರ್ ಅಲ್ಲೆಲ್ಲ. ಹೀಗಾಗಿ ಅಲ್ಲಿ ಜನರಿಗೆ, ಆ ಊರು ಜನರಿಗೆ ಅನ್ಯಾಯ ಆಗಿದ್ರಿ. ಅಲ್ಲಿ ಬರೀ ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಹಿಂಗೆ ಅನ್ಯಾಯ ಆಗಿಲ್ಲ ರೀ. ಅಲ್ಲಿ ಆ ಪೂರಾ ಊರಿಗೆ ಅನ್ಯಾಯ ಆಗ್ಯದ. ಒಬ್ಬರನ್ನ ಇಟ್ಕೊಂಡು ಈಗ ರಾಜಕೀಯದವರು ದುರ್ಬಳಕೆ ಮಾಡಿಕೊಂಡು, ಅದು ಈಗ ಬಬಲೇಶ್ವರ ಮತಕ್ಷೇತ್ರ ಸರ್. ಅಲ್ಲ, MLA ಅವ್ರ ಕರ್ತವ್ಯ ರೀ ಇದು. ಅಲ್ಲ, ಅವ್ರ ಅಪ್ಪನ ಹಿಡ್ಕೊಂಡು ಇವ್ರೇನು ಶೇಂಗಾ ಹರಿತೀರೇನು ರೀ? ಅವ್ರ ಗಮನಕ್ಕೆ ನಾವ್ಯಾಕೆ ತರಬೇಕು ರೀ? ಅವ್ರ ಕೆಲಸ ಅವ್ರು ಮಾಡಬೇಕು. ನಾವು ಜಿಲ್ಲಾಡಳಿತಕ್ಕೆ ಮಾಡಿದೇವ್ರಿ. ಅವ್ರ ಪಾರ್ಟಿದವ್ರು ಇದ್ರ ಕರೀತಾರೆ ರೀ. ನಾವು ಅವ್ರ ಪಾರ್ಟಿದವ್ರಲ್ಲ. ಅಲ್ಲ, ಅವ್ರಿಗೆ ನಾವ್ಯಾಕೆ ಗಮನಿಸ್ತಾರೆ? ಅವ್ರ ಕೆಲಸ ರೀ, ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕು ರೀ. ಎಲ್ಲ ಹಂಗಲ್ಲ, ಅವ್ರ ಅಧಿಕಾರದಲ್ಲಿದ್ದಾರೆ, ಅವ್ರ ಗಮನಕ್ಕೆ ಇಲ್ಲದೇ ಇದ್ರು ಕೂಡ ಗಮನಕ್ಕೆ ತರೋ ಕೆಲಸ ನಿಮ್ದಲ್ವಾ? ಅಲ್ರಿ, ಈಗ ಅವ್ರ ತಂದೆ ಹಿಡಿದು ಇಲ್ಲಿ ತನ ಗಮನಕ್ಕೆ ಇಲ್ರಿ. ಜಗಳ ಆಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಗಂಡ ಹೆಂಡತಿ ಜಗಳದ ಕೇಸದ್ದು ಇವ್ರಿಗೆ ಹೋಗ್ತಾವ. ಇವು ಯಾಕೆ ಹೋಗಿಲ್ಲ? ಹಾಂ, ಸುಸ್ಥಿತಿಯಲ್ಲಿದೆ ಸರ್. ಅದ್ರಾಗ ಏನು ಪ್ರಾಬ್ಲಮ್ ಇಲ್ಲ ಸರ್. ಅದು 2002ರ ಕಟ್ಟಡ ಆಗೈತೆ ಸರ್. ಒಂದು ಯಾವುದೋ ಮಹಿಳಾ ಸ್ವಸಹಾಯ ಗುಂಪು ಐತೆ ಸರ್. ಅದಕ್ಕೆ ಇವರು ಇದು ಕೊಟ್ಟಿದ್ದಾರೆ ಸರ್, ಬಾಡಿಗೆ ಕೊಟ್ಟಿದ್ದಾರೆ. ಹಾಂ ಸರ್. ಇಲ್ಲ, ಸರ್ಕಾರ ಏನು ಕೊಟ್ಟಿಲ್ಲ ಸರ್ ಅವ್ರಿಗೆ. ಕಾಮಧೇನು ಮಹಿಳಾ ಸಹಕಾರಿ ಸಂಘ ಅಂತೇಳಿ ಐತೆ ಸರ್, ಅದಕ್ಕೆ ಕೊಟ್ಟಿದ್ದಾರೆ. 12ನೇ ತಾರೀಕಿಗೆ ಅವ್ರಿಗೆ ಮನವಿ ಸಲ್ಲಿಸಿದ್ದು ಈ ವಿಷಯದ ಬಗ್ಗೆ. ಇನ್ನೂ ತನಕ ಏನೂ ಉತ್ತರ ಬಂದಿಲ್ಲ. 12ನೇ ತಾರೀಕಿಗೆ ಅದಕ್ಕೆ ಅವು ಆ್ಯಕ್ಚುಲಿ 1972ರಿಂದ 76ರವರೆಗೂ ಪರಿಶಿಷ್ಟ ಜಾಸ್ತಿ, ಪರಿಶಿಷ್ಟ ಪಂಗಡದವರಿಗೆ ಅಲ್ಲಿ ಕೆಲವು ಹಕ್ಕುಪತ್ರಗಳನ್ನು ಸರ್ಕಾರ ಹಂಚೈತಿ. ಆದರೆ ಯಾದಿನೇ ತಾಲೂಕು ಪಂಚಾಯತಿಯಲ್ಲಿ ಇಲ್ಲ. ಕೇಳಿದ್ರೆ ನಂಬಲ್ಲಿ ಇಲ್ಲರಿ ಅಂತ ಹೇಳ್ತಾರೆ ಅವರು ನೇರವಾಗಿ. ನಾವು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಭೇಟಿಯಾಗಿದ್ದೆವು.
ಸರ್ಕಾರ ಹಂಚಿದೆ ಅಂತ ನೀವು ಯಾವ ಆಧಾರದ ಮೇಲೆ? ಅಲ್ಲ, ನಂಬಲ್ಲಿ ದಾಖಲೆಗಳದಾವ್ರಿ, ಹಕ್ಕು ಕೊಟ್ಟಾರ್ರಿ. ಈಗ ಹಕ್ಕು ಪತ್ರ ಕೊಟ್ಟಾರ್ರಿ. ಹಕ್ಕುಪತ್ರ ಅಲ್ಲಿ ಎಲ್ಲಿ ನಿಮ್ಮೂರ ಅಲ್ಲ ಅಲ್ಲ ಸರ್, ಇವ್ರ ಊರು ಸರ್. ಹಾಂ, ಇವ್ರ ಇವರೊಬ್ಬರು ಹಿರಿಯರು ಬರಬೇಕಾಗಿತ್ತು. ಏನು ಹೆಸರು ಅವರು? ಮಲ್ಲಪ್ಪ ಹಂಡಿ ಅಂತೇಳಿ ಅವರು ನಮ್ಮನ್ನು ಸಂಪರ್ಕಿಸಿ ಇದನ್ನೆಲ್ಲ ದಾಖಲೆಗಳನ್ನು ಏನಿಂಟಿವಲ್ಲ ಪಾಪ ಅವರು ಹಿರಿಯರಿ. ಅಲ್ಲಿ ಪರಿಶಿಷ್ಟ ಜಾತಿಗೆ ಅದು ಹಂಚಿತ್ತು ಅಂತ ಮತ್ತೆ ಹೇಳಿದ್ರು, ಸ್ವಾಧೀನ ಮಾಡ್ಕೊಂಡಿದ್ದು. ಹಾಂ ಸರ್. ಈಗ ಅವ್ರಿಗೆ ಯಾರಿಗೂ ಕೊಟ್ಟ ಇಲ್ಲ ಅದು. ಯಾರಿಗೆ ಕೊಟ್ಟ ಇಲ್ಲ ಸರ್. ಏನು ಮಾಡ್ತಿದ್ದಾರೆ ಮತ್ತೆ ಅಲ್ಲಿ ಊರಿನವರು? ಅವ್ರು ಯಾರು ಅನ್ನೋದೇ ಆ ಊರಿನವ್ರು ಏನಿಲ್ಲ ಸರ್. ಏನ್ರಿ ಕೇಳಿದ್ರೆ ಅವ್ರ ಮೇಲೆ ಅವ್ರ ಕೇಸ್ ಹಾಕೋದು ಅಥವಾ ಕೋರ್ಟ್ ವಕೀಲರ ಕಡೆಯಿಂದ. ಎಷ್ಟು ಕುಟುಂಬ ಇದಾವೆ ಪರಿಶಿಷ್ಟ ಜಾತಿ ಅಲ್ಲಿ ಈಗ ಯಾವ ಎಷ್ಟು ಅನ್ನೋದೇ ಅರ್ಥ ಇಲ್ಲ ಸರ್. ಈಗ ಅಲ್ಲಿ ಯಾಕಂದ್ರೆ ಆ ಜಾಗನೇ ಅವ್ರಿಗೆ ಕೊಟ್ಟಿಲ್ಲ. ಅವ್ರು ಬೇರೆ ಬೇರೆ ಜಾಗನಾಗ ಅದಾರೆ. ಅವರು ಬೇರೆ ಜಾಗದಲ್ಲಿ ಆ ಊರಲ್ಲಿ ಎಷ್ಟು ಜನ ಇದ್ದಾರೆ? ಅಲ್ಲಿ ಕುಟುಂಬಗಳು SC ST ಸ್ವಲ್ಪ ಜಾಸ್ತಿ ಆಗ್ತಾವೆ ಸರ್. ಈಗ ತಾಂಡಗಳನ್ನೂ ಬರ್ತಾವೆ ಸರ್. ಅದ್ರಾಗ ಅವ್ರನ್ನೆಲ್ಲನೂ ಕೂಡಿಸ್ಕೊಟ್ಟಿದ್ದಾರೆ ರೀ. ಆಮೇಲೆ ಕೇವಲ SC STಗೆ ಅಷ್ಟೇ ಅಲ್ರಿ ಸರ್. ಈ ಕೂಲಿ ಕಾರ್ಮಿಕರು ಅಂದ್ರೆ ಮತ್ತು ಎಲ್ಲ ವರ್ಗದ ಜನನೂ ಬರ್ತವೆ ಸರ್. SC STದವ್ರಿಗೆ ಒಂದು 50% ಕೊಟ್ಟಾರಂದ್ರೂ ನಿವೇಶನ ಮಾಡಲಿಕ್ಕೆ ತೊಗೊಂಡು ಮತ್ತು ಅದಕ್ಕೆ ಕಟ್ಟಡಕ್ಕೂ ಅಮೌಂಟ್ ಕೊಟ್ಟಿದ್ದಾರೆ ಸರ್. ಕೆಲವೊಂದು ಮನೆಗಳನ್ನೂ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ ಗ್ರಾಮಸ್ಥರು. ನಿಮಗೇನೆ ಇವತ್ತಿನೇ ಗೊತ್ತಾಗಿದೆ. ಹಾಂ ಸರ್. MLA ಗೊತ್ತಾ? ಅದು ಏನು ಗೊತ್ತಿರ್ಬೋದು, ಗೊತ್ತೇ ಇರಬೇಕು. ಅಲ್ಲ, ಗ್ರಾಮಸ್ಥರು ಮನವಿ ಕೊಟ್ಟಿದ್ದಾರಲ್ರಿ. ಯಾರಿಗೆ? ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ. ಯಾವುದೇ ಅಧಿಕಾರಿಗಳು ಸ್ಪಂದನೆ ಮಾಡಿದ್ದಿಲ್ಲ, ಯಾರೂ ಇಲ್ಲ. ಎಲ್ಲನೂ ಗೊತ್ತಾಗ್ತಿದ್ದಾರೆ ಅವರಿಗೆ. ಮುಚ್ಚಿಟ್ಟಿದ್ರೆ ಅಂದ್ರೆ ಪಾಪ ಅವ್ರಿಗೆ ಯಾರಿಗೆ ರೀ? ಸಚಿವರು ಅದು ಅಧಿಕಾರಿಗಳಿಗೆ ಅವ್ರಿಗೆ ಬಿಟ್ಟಿದ್ರಿ. ಅದನ್ನೇ ಅದು ಲಾಭದಿದ್ರೆ ಅಂದ್ರೆ ಅಧಿಕಾರಿಗಳು ಲಾಭದಿದ್ರೆ MLA ಅವ್ರಿಗೆ ಹೇಳ್ತಾರ, ಇಲ್ಲಾದ್ರೆ ಇಲ್ಲ. ಗಮನಕ್ಕೆ ಮುಚ್ಚಿಟ್ಟಿದ್ರೆ ಅಂದ್ರೆ ಅಲ್ಲ, ನೀವು ಹೆಂಗೆ ಹೇಳ್ತೀರಿ ಅಧಿಕಾರಿಗಳಿಗೆ ಮುಚ್ಚಿಟ್ಟಿದ್ದಾರೆ ಅಂತೇಳಿ? ನಾವು ಹೆಂಗೆ ಹೇಳೋದಲ್ಲ, ನೀವು ಹೇಳೋ ರೀತಿ ನೋಡ್ತಾ ಇದ್ರೆ ಹಾಂ ರೀ. ಅಧಿಕಾರಿಗಳಿಗೂ ಗೊತ್ತಿಲ್ಲ, ಸಚಿವರಿಗೂ ಗೊತ್ತಿಲ್ಲ. ಅಧಿಕಾರಿಗಳು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಮೋಸ ಮಾಡಿರ್ಬೋದಲ್ಲ. ಏನು ಮೋಸ ಮಾಡಿಲ್ಲ. ಅಧಿಕಾರಿಗಳಿಗೆ ನೀವು ತೆರದೇ ಇರೋ ರಾಜಕೀಯದವರೇ ಅಧಿಕಾರಿಗಳಿಗೆ ಮೋಸ ಮಾಡಿದಾರ. ಇವ್ರಿಗೆ ಕೆಲಸ ಮಾಡ್ಲಾಕ್ ಬಿಟ್ಟಿಲ್ಲ. 85ರಾಗ ಹಿಡ್ಕೊಂಡು 1976ರಿಂದ ಇಲ್ಲಿ ತನ್ನ ಅಧಿಕಾರದಾಗ ಯಾರು ಅದಾರ ಅಲ್ಲಿ? ಒಂದು ಸಲ ಏನೋ BJPಯಿಂದ ಶಿವಾನಂದ ಪಾಟೀಲ್ ಇದ್ದರು, ಅವರೂ ಮೋಸ ಮಾಡ್ಯಾರ, ಇವರೂ ಮೋಸ ಮಾಡ್ಯಾರ. ಈಗ ಅಲ್ಲಿ ಜನರಿಗೆ ಪರಿಶಿಷ್ಟ ಜಾತಿ ಮತ್ತು ಕೃಷಿ ಕಾರ್ಮಿಕ ಜನರಿಗೆ ಯಾರೇ ಮೋಸ ಮಾಡ್ಯಾರ ಅಂದ್ರೆ ಜನಪ್ರತಿನಿಧಿಗಳು. ಅವ್ರು ಯಾರು MB ಪಾಟೀಲ್ ಆಗಿರ್ಬೋದು, ಶಿವಾನಂದ ಪಾಟೀಲ್ ಆಗಿರ್ಬೋದು, ಪಾಟೀಲ್ ಆಗಿರ್ಬೋದು. ಅಲ್ಲ, ಇವರಿಗೆ ಪ್ರತಿಯೊಂದು ಇಂಚು ಜಾಗಗಳು ಗೊತ್ತಾ. ಇಂಡಸ್ಟ್ರಿಯಲ್ ಏರಿಯಾದಾಗ ನಮ್ಮಲ್ಲಿ ಇದು ಗುಂಟಾ ಪ್ಲಾಟ್ಗಳು ಗೊತ್ತಾ. ಅವ್ರ ಕ್ಷೇತ್ರದಂದು ಬಡ ಜನರಿಗೆ ಕೊಟ್ಟಂಥ ಜಾಗದ ಬಗ್ಗೆ ಇವ್ರಿಗೆ ಅರಿವಿಲ್ಲ. ಎಲ್ಲಿಯೋ ಅಮೇರಿಕದ್ದು ಮಾತಾಡ್ತಾರೆ, ಎಲ್ಲೋ ಮತ್ತೊಂದು ದೇಶದ ರಷ್ಯಾ, ಯುಕ್ರೇನ್, ಪ್ಯಾಲಿಸ್ತೇನ, ಹಮಾಸ, ಹೂತಿ ಇವಕ್ಕೆಲ್ಲ ಮಾತಾಡ್ತಾರೆ. ಆ ಕ್ಷೇತ್ರದಂದು ಗೊತ್ತಾಗಲ್ಲ ಏನ್ರಿ ಇವ್ರಿಗೆ. ಇಂಥ ಎಲ್ಲ ದೊಡ್ಡವರಿಗೆಲ್ಲ ಇಂಥವೆಲ್ಲ ಸಣ್ಣ ವಿಷಯಗಳು ರೀ. ಸಣ್ಣ ವಿಷಯಗಳಂದ್ರೆ ಅಷ್ಟು ಕುಟುಂಬಗಳ ಬೀದಿಗೆ ಬಂದು ಅವ್ರ ಜಮೀನುಗಳ ಮಾರಾಟ ಮಾಡ್ತಾನೆ. ಇವ್ರೇನು ಮಾಡಿದ್ರು? ಮತ್ತೆ ಅಲ್ಲಿ ಎಲ್ಲ ಉದಾಹರಣೆಗಳು ಸಾಕಷ್ಟು ಬಂದು ನೀವೇನು ಮಾಡ್ತಾರೆ? ಏನು ರೀ? ಅಲ್ಲಿ ವಕಫ್ ಸಾಕಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಅಲ್ಲ, ಅದು ಇದ್ರಾಗ ಸೇರಿಸಲ್ರಿ. ವಕಫದ್ದು ನಾವು ಹೊರಗೆ ಬರ್ತೀವಿ. ಬರೀ ವಕಫದ್ದು ಅಷ್ಟೇ ಸಂಬಂಧ ಇಲ್ಲ. ದಲಿತರ ಜಮೀನುಗಳು ಎಷ್ಟೆಷ್ಟು ಎಲ್ಲೆಲ್ಲಿ ಹೋಗ್ಯಾವ,